ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಾನು ಮಾತಾಡಕ್ಕೆ ಬಂದಿನಿ ಅಂತಂದರೆ ಆಲ್ರೆಡಿ ಇವಾಗ ತುಂಬ ದಿವಸನೇ ಆಗೋಯ್ತು. ಅಂದರೆ ಲಾಸ್ಟ್ ಇಯರಿಂಗ್ ಬಂದ್ಬಿಟ್ಟು ಇವಾಗ ಏನಪ್ಪ ಅಂತಂದರೆ ಸೆಪ್ಟೆಂಬರ್ 15ನೇ ತಾರೀಕು ಕೋರ್ಟ್ ಇಯರಿಂಗ್ ಆಯಿತು. ಈಗ ನೆಕ್ಸ್ಟ್ ಇವಾಗ ಏನಪ್ಪ ಅಂತಂದರೆ ಅಕ್ಟೋಬರ್ 15ನೇ ತಾರೀಕು ಒಂದು ಫೈನಲ್ ಡಿಸಿಷನ್ ಬರ್ಬೋದು ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಈ ವೆಯ್ಟ್ ಏನು ನಮಗೇನು ಹೊಸ್ತಲ್ಲ. ಏನಕ್ಕೆ ಅಂತಂದರೆ ಮುಂದೆ ತುಂಬ ಸಲನೂ ಕೂಡ ಆಲ್ರೆಡಿ ವೆಯ್ಟ್ ಮಾಡಿದ್ವಿ. ಸೊ ಇವತ್ತೇ ಫೈನಲ್ ಡಿಸಿಷನ್ ಬರ್ಬೋದು ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಇನ್ನೊಂದೇನಪ್ಪ ಮೇಯ್ನ್ ಇವಾಗ ಅಕ್ಟೋಬರ್ 15ನೇ ತಾರೀಕಿಗೆ ಇವಾಗ ಫೈನಲ್ ಡಿಸಿಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನಕ್ಕಪ್ಪ ವೆಯ್ಟ್ ಮಾಡ್ತಾ ಇದೀವಿ ಅಂತಂದರೆ ಲಾಸ್ಟ್ ಇಯರಿಂಗಲ್ಲಿ ಕೋರ್ಟ್ ಹೇಳಿದೆ. ಸೊ ಇದನ್ನ ಆದಷ್ಟು ಈಗ ಅಕ್ಟೋಬರ್ 15ನೇ ತಾರೀಕು ಮುಗಿಸೋಣ ಅಂತ ಹೇಳ್ಬಿಟ್ಟು ಕೂಡ ಕೋರ್ಟು ಲಾಸ್ಟ್ ಇಯರಿಂಗಲ್ಲಿ ಹೇಳಿತ್ತು. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದೀವಿ ಅಂತ ಅಂದರೆ ಸೊ ಇದೇ ಫೈನಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ. ಒಂದು ಡಿಸಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಈಗ ಬೈಕ್ ಟ್ಯಾಕ್ಸಿ ಇವರೇ ಅಂತಲ್ಲ, ಆಟೋದವರು ಎಲ್ಲರೂ ಕೂಡ ಇವಾಗ ಏನು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಡಿಸಿಷನ್ ಬರಲಿ. ಒಂದು ಡಿಸಿಷನ್ಗೋಸ್ಕರ ಅವ್ರು ಏನು ಡಿಸಿಷನ್ ಕೊಡ್ತಾರೋ ಕೋರ್ಟು ಅದು ಎಲ್ಲರೂ ಕೂಡ ಒಪ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಯಾವುದಾದಂಥ ಡಿಸಿಷನ್ ಬರ್ತಾ ಇಲ್ಲ. ಇದಕ್ಕೆ ಮೇಯ್ನ್ ಕಾರಣ ಏನಪ್ಪ, ಈ ಡಿಸಿಷನ್ ಡಿಲೇ ಆಗ್ತಾ ಇರೋದಕ್ಕೆ ಏನು ಮೇಯ್ನ್ ಕಾರಣ ಅಂತ ಅಂದರೆ ನಮ್ಮ ಸರ್ಕಾರದ ನೆಗ್ಲಿಜೆನ್ಸಿನಲ್ಲಿ ಕಾರಣ ಆಗ್ತಾ ಇರೋದು. ಅಂದರೆ ಲಾಸ್ಟ್ ಕೂಡ ಇವಾಗ ನೋಡಿದ್ರೆ ಕೋರ್ಟ್ ಕೂಡ ಹೇಳಿದೆ, ಏನಕ್ಕೆ ನೀವು ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಪಾಲಿಸಿನ ತೊಗೊಂಬರಲಿಲ್ಲ ಅಂತಲೂ ಕೂಡ ಕೇಳಿದೆ. ಅಂದರೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದು, ಇದಕ್ಕಿಂತ ಮುಂಚೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದು. ಈಗ ಆಲ್ರೆಡಿ ಮತ್ತೆ 20 ದಿವಸ ಆಗಿದೆ. ಟೋಟಲ್ ಆಗಿ ಇಲ್ಲೇ 1.5 ತಿಂಗಳು ಕಳೆದೋಗ್ಬಿಟ್ಟಿದೆ. 1.5 ತಿಂಗಳು ಕಳೆದಾದ್ರೂ ಕೂಡ ಇನ್ನೂ ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಪಾಲಿಸಿ ಮಾಡಿರೋದಾಗಿ ಕಾಣಿಸ್ತಾ ಇಲ್ಲ ನಮಗೆ. ಸೊ ಏನಾದರೂ ಒಂದು ಚೂರು ಅಪ್ಡೇಟ್ ಬಂದಿಲ್ಲ. ಅಂದರೆ ಲಾಸ್ಟ್ ಟೈಮ್ ಆದರೂ ಒಂದು ಚೂರು ಏನಾದ್ರು ಅಪ್ಡೇಟ್ಗಳಾದರೂ ಬರ್ತಾಯಿತ್ತು. ಈಗ ಏನಪ್ಪ ಆಗಿದೆ ಅಂತ ಅಂದರೆ ಈಗ ಲಾಸ್ಟ್ ಸೆಪ್ಟೆಂಬರ್ 25ನೇ ತಾರೀಕು ಆದಮೇಲೆ ಈಗ ಅಕ್ಟೋಬರ್ 14ನೇ ತಾರೀಕು ನಾನು ವೀಡಿಯೋ ಮಾಡ್ತಾ ಇರೋದು. ಇಲ್ಲಿವರೆಗೂ ಯಾವುದೇ ಆದಂಥ ಒಂದು ಚೂರು ಏನು ಅಪ್ಡೇಟು ಕೂಡ ಕಾಣಿಸಿಲ್ಲ. ಎಲ್ಲಾದರೂ ಒಂದು ಚೂರು ಅಪ್ಡೇಟ್ ಆದರೂ ಕಾಣಿಸಿದ್ರೆ ಏನೋ ಒಂದು ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡ್ಬೋದಾಯ್ತು. ಬಟ್ ನೋಡಿ, ಇಷ್ಟು ದಿವಸದವರೆಗೂ ಒಂದು ಚೂರು ಕೂಡ ಎಲ್ಲೂ ಅಪ್ಡೇಟ್ ಕಾಣಿಸಿಲ್ಲ. ಅಂದರೆ ಅಲ್ಲಿ ಅವಾಗ ಬೈಕ್ ಟ್ಯಾಕ್ಸಿ ಪಾಲಿಸಿ ತೊಗೊಂಬರಲಿಲ್ಲ ಅಂತಂದ್ರೆ ಏನೋ ಒಂದು ಚೂರು ಅಪ್ಡೇಟ್ ಆದರೂ ಕಾಣಿಸ್ತಾ ಇತ್ತು. ಬಟ್ ಇವಾಗ ಏನಪ್ಪ ಅಂತಂದರೆ ಇಷ್ಟು ದಿವಸದಲ್ಲಿ ಒಂದು ಚೂರು ಕೂಡ ಅಪ್ಡೇಟ್ ಕಾಣಿಸಿಲ್ಲ. ಅದರಿಂದ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಈಗ ಅಕ್ಟೋಬರ್ 15ನೇ ತಾರೀಕು ಏನಿದೆಯೋ ಅವತ್ತು ಕೂಡ ಮುಂದೆ ಹೋಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ಇಲ್ಲಿ ಯಾವುದೇ ಆದಂಥ ಮತ್ತೆ ಈಗ ಬೈಕ್ ಟ್ಯಾಕ್ಸಿ ಪಾಲಿಸಿ ಆಗಲಿ ಏನು ಕೂಡ ಯಾವುದು ಕೂಡ ಇಲ್ಲಿ ಮಾಡಿಲ್ಲ. ಬಟ್ ಇದರಲ್ಲಿ ಏನು ಅಂತ ಅಂದರೆ ಸರ್ಕಾರ ತುಂಬ ನೆಗ್ಲಿಜೆನ್ಸಿ ತೋರಿಸ್ತಾ ಇದೆ. ಅದರಿಂದಾಗಿ ಏನಾಗ್ತಾ ಇದೆ ಅಂತ ಅಂದರೆ ಕೇಸು ಮುಂದೆ ಹೋಗ್ತಾ ಇದೆ. ಸೊ ಸರ್ಕಾರ ಇನ್ವಾಲ್ವ್ ಆಗಿಬಿಟ್ಟಿದ್ದು ಒಂದು ಡಿಸಿಷನ್ ತೊಗೊಬೇಕು. ಏನಕ್ಕೆ ಅಂತಂದರೆ ಎಲ್ಲರೂ ಕೂಡ ಇಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ಗಳು ಇರೋದು. ಸೊ ಅದರಿಂದಾಗಿ ಇವ್ರು ಏನು ಮಾಡಬೇಕು ಅಂತಂದರೆ ಒಂದು ಡಿಸಿಷನ್ ತಿಳಿಸ್ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಪ್ಪ. ಇವಾಗ ಮೊನ್ನೆ ಎಲ್ಲ ರೀಸೆಂಟಾಗಿ ಒಂದು ದೊಡ್ಡ ಇಶ್ಯೂ ಆಯಿತು. ಬಿಗ್ ಬಾಸ್ ಮನೆಗೆ ಬೀಗ ಬಿತ್ತು. ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಾಗ ಏನು ಮಾಡೋರು, ರಾತ್ರಿ ಬಿಗ್ ಬಾಸ್ ಮನೆನ ಓಪನ್ ಮಾಡಿಕೊಟ್ಟಿದ್ದಾರೋ. ನೆಕ್ಸ್ಟು ನಾಳೆ ಕೋರ್ಟ್ ಐತೆ ಅಂತ ಗೊತ್ತಿದ್ರು ಕೂಡ ಮುಂಚೆನೇ ಒಂದು ದಿವಸ ಮುಂಚೆನೇ ಇವಾಗ ಬಿಗ್ ಬಾಸ್ ಮನೇನ ಓಪನ್ ಮಾಡಿಕೊಟ್ರು. ಅಂದರೆ ಸರ್ಕಾರದ ಪವರಿಂದ ಏನು ಮಾಡಿದ್ರು ಅಂತ ಅಂದರೆ ಬಿಗ್ ಬಾಸ್ ಮನೇನ ಓಪನ್ ಮಾಡಿಕೊಟ್ರು. ಏನಕ್ಕೆ, ಅಲ್ಲಿರೋರೆಲ್ಲ ಕೋಟಿ ಇನ್ವೆಸ್ಟ್ಮೆಂಟ್ ಇದ್ರೆ ಜೊತೆಯಲ್ಲಿ ಎಲ್ಲ ಇನ್ಫ್ಲೂಯೆನ್ಸ್ ಇರೋರು ಇದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾಡೋರು, ನೀವು ಹೋಗಿ ಮಧ್ಯರಾತ್ರಿನೇ ಹೋಗ್ಬಿಟ್ಟು ಆರಾಮಾಗಿ ಓಪನ್ ಮಾಡಿಕೊಟ್ಟಿವಿ. ಬಟ್ ಅದೇ ಕಾಳಜಿ ಯಾಕೆ ಇಲ್ಲಿ ತೋರಿಸ್ತಾ ಇಲ್ಲ? ಈಗ ಏನಕ್ಕೆ ಇಲ್ಲ ಮಿಡಲ್ ಕ್ಲಾಸ್ ಪೀಪಲ್ಗಳು ಇದ್ದಾರೆ ಅಂತನಾ? ಮಿಡಲ್ ಕ್ಲಾಸ್ ಪೀಪಲು, ಲೋಯರ್ ಮಿಡಲ್ ಕ್ಲಾಸ್ ಪೀಪಲು ಕಷ್ಟವಿರೋರೇ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಅದರಿಂದಾಗಿ ನೀವು ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಬರೋದು ಬಿಡೋದು ಸೆಕೆಂಡ್ರಿ. ಏನಕ್ಕೆ ಅಂತ ಅಂದರೆ ನೀವು ಏನೋ ಒಂದು ಹೇಳಿದ್ರೆ ಇವಾಗ ಎಲ್ಲರೂ ಅದಕ್ಕೆ ಭದ್ರ ಆಗೋಕ್ಕೆ ಎಲ್ಲರೂ ಕೂಡ ರೆಡಿ ಇದ್ದಾರೆ. ಬಟ್ ನೀವು ಯಾವುದೇ ಆದಂಥ ಇಲ್ಲಿ ಹೇಳ್ತಾ ಇಲ್ಲ. ಏನು ಮಾಡ್ತೀರಾ ಅಂತಂದರೆ ಮುಂದೆ ತೊಗೊಂಡು ಹೋಗ್ತಾನೆ ಇದ್ದೀರಾ. ತುಂಬ ಡಿಲೇ ಮಾಡ್ತಾನೆ ಇದ್ದೀರಾ. ಸೊ ಇಲ್ಲಿ ಪರ್ಮಿಷನ್ ಇದೆಯಾ ಇಲ್ವಾ ಅಂತ ಈಗಲೂ ಕೂಡ ಗೊತ್ತಿಲ್ಲ. ಬೈಕ್ ಟ್ಯಾಕ್ಸಿ ನಡೀತಾ ಇದೆ. ಸೊ ಎಷ್ಟೊಂದು ಜನ ಮಾಡೋಂಗಿಲ್ಲ ಅಂತ ಇದ್ದಾರೆ, ಮಾಡ್ಬೋದು ಅಂತ ಇದ್ದಾರೆ. ಸೊ ಮಿಕ್ಸ್ಡ್ ಆಗಿಬಿಟ್ಟಿದೆ. ತುಂಬ ಕನ್ಫ್ಯೂಷನ್ ನಡೀತಾ ಇದೆ. ಅದರಿಂದಾಗಿ ಒಂದು ಡಿಸಿಷನ್ ಬಂದರೆ ಸೊ ಈಗೇನಾದ್ರು ಈಗ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಅಂದರೆ ಒಂದು ರೂಲ್ಸ್ಗಳು ತೊಗೊಂಬಂದರೆ ಮಾಡೋಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಅಂದರೆ ಇವಾಗ ಎಲ್ಲೋ ಬೋಲ್ಡೇ ಆಗಲಿ ಇಲ್ಲ ಅಂತ ಅಂದರೆ ಇವಾಗ ಏನೋ ಒಂದು ತಗೊಬರ್ತಿದ್ದಾಗ ಏನಂತ ಅನಿಸಿದೆ, ಒಂದು ಲೀಗಲೈಸೇಷನ್ ಆದರೆ ಎಲ್ಲರಿಗೂ ಕೂಡ ಈಗ ಒಂದು ಕೆಲಸ ಅಂದರೆ ಕೆಲಸನೂ ಸಿಗುತ್ತೆ ಜೊತೆಯಲ್ಲಿ. ಸೊ ಆರಾಮಾಗಿ ಮಾಡ್ತಾರೆ, ಯಾವುದಾದಂಥ ತಾಪತ್ರ ಇರಲ್ಲ. ಪರ್ಮಿಷನ್ನ ಕೊಟ್ಟಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ಎಲ್ಲರೂ ಕೂಡ ನಾವು ಕೋರ್ಟ್ಗಿಂತ ದೊಡ್ಡವ್ರು ಯಾರು ಕೂಡ ಇಲ್ಲ ಇಲ್ಲಿ. ಅದರಿಂದಾಗಿ ಒಂದು ಪರ್ಮಿಷನ್ ಕೊಟ್ಟರೆ ಮಾಡ್ತೀವಿ, ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ಮಾಡಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾವ್ದಾರು ಒಂದು ಫೈನಲ್ ಡಿಸಿಷನ್ ಕೊಡಿ. ಈ ಥರ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ರೆ ಈಗ ಯಾವುದೋ ಈ ಕೋರ್ಟು ಕೂಡ ಅಷ್ಟೇ, ಈಗ ಮಾಡಿ ಅಂತಲೂ ಹೇಳ್ತಾ ಇಲ್ಲ, ಅಲ್ಲಿ ಮಾಡಬೇಡ ಅಂತಲೂ ಹೇಳ್ತಾ ಇಲ್ಲ. ಅದರಿಂದಾಗಿ ಅಲ್ಲೂ ಕೂಡ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಸರ್ಕಾರದವರು ಕೂಡ ನೀವು ಯಾವುದೇ ಆದಂಥ ಇಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ತಲೆ ಕೆಡಿಸ್ಕೊಂಡು ಏನಾದ್ರು ಮಾಡಿದ್ರೆ ಇದು ಒಂದು ದಿವಸದಲ್ಲಿ ಮುಗಿಯುವಂಥ ಕೆಲಸ ಇದು. ಇಷ್ಟು ದಿನ ಎಳೆಯಂಗಿರಲಿಲ್ಲ. ಆಲೇ ಸ್ಟಾರ್ಟ್ ಆಗಿ ಕೋರ್ಟ್ ಎಷ್ಟು ದಿವಸ ಆಗಿದೆ. ಬಟ್ ನಿಮ್ಮ ನೆಗ್ಲಿಜೆನ್ಸಿಂದ ಏನಾಗ್ತಾ ಇದೆ ಅಂತ ಅಂದರೆ ಇಲ್ಲಿ ಸಫರ್ ಪಡ್ತಾ ಇರೋದು, ಜೊತೆಲಿ ಗಲಾಟೆ ಮಾಡ್ಕೊಳ್ತಾ ಇರೋದು ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಗಳೇ. ಆಟೋದವ್ರು ಫೈಟ್ ಮಾಡ್ತಾರೆ, ಆಮೇಲೆ ಬೈಕ್ ಟ್ಯಾಕ್ಸಿರು ಫೈಟ್ ಮಾಡ್ತಾರೆ. ಸೊ ಹಿಂಗೆ ಕ್ಲಾಶಸ್ಗಳೆಲ್ಲ ಆಲ್ಮೋಸ್ಟ್ ಎಷ್ಟೊಂದು ಸಲ ನೋಡಿದ್ರೆ ನೀವು. ಆದಮೇಲೆ ಆಕ್ಸಿಡೆಂಟ್ ಆದಮೇಲೆ ಇನ್ಶೂರೆನ್ಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ನಡೀತಾ ಇರೋದು ಏನಕ್ಕೆ? ನೀವೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಮ್ಮ ಸ್ಟೇಟಲ್ಲಿ ಈ ಥರ ಆಗ್ತಾ ಇದೆ, ನಮ್ಮ ಸ್ಟೇಟಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ, ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ನಾವು ತೊಗೊಬರ್ಬೇಕು ಅಂತ ಹೇಳ್ಬಿಟ್ಟು ನೀವು ತೊಗೊಬರ್ಬೇಕು. ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯಾಕೆ ಈ ಥರ ಮಾಡ್ತಾ ಇದೆ ಅಂತ ನಮಗಂತೂ ಗೊತ್ತಿಲ್ಲ. ಇಷ್ಟೊಂದು ಬೇರೆ ವಿಷಯಗಳೆಲ್ಲ ಇಷ್ಟೊಂದು ಹೋಗ್ಬಿಟ್ಟು ಇಂಟರ್ಫಿಯರ್ ಆಗ್ಬಿಟ್ಟು ಇಷ್ಟೊಂದು ತಲೆ ಕೆಡಿಸ್ಕೊಳ್ಳುವ ನಮ್ಮ ಸರ್ಕಾರ. ಇಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಜನ ಸಫರ್ ಪಡ್ತಾ ಇದ್ದಾರೆ. ಈಗ ಆಟೋದವ್ರು ಎಷ್ಟು ಜನ ಇದ್ದಾರೆ, ಬೈಕ್ ಟ್ಯಾಕ್ಸಿಯವ್ರು ಎಷ್ಟು ಜನ ಇದ್ದಾರೆ.
ತುಂಬ ಜನ ಕಾಯ್ತಾ ಇರೋದ್ರಿಂದ ಏನು ಮಾಡಬೇಕು ಅಂತಂದರೆ ನೀವು ಒಂದು ಫೈನಲ್ ಡಿಸಿಷನ್ನ ತೊಗೊಬರ್ಬೇಕು. ಅದು ಬಿಟ್ಬಿಟ್ಟು ನೀವು ಇನ್ನೂ ಮುಂದೆ ಹಾಕೊಂಡು ಹೋಗ್ತಾ ಇದ್ರೆ ಇದು ಗ್ಯಾರಂಟಿ ನಿಜವಾಗ್ಲೂ ವ್ಯಾಲ್ಯೂನೇ ಇರಲ್ಲ, ಆ ಥರ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಅಷ್ಟೇ ಇನ್ನು ನನಗೆ ಈಗ ಅನ್ನಿಸ್ತಾ ಇರೋ ಪ್ರಕಾರ ಈಗ ಯಾವುದಾಗಂತ ಇಷ್ಟು ದಿವಸದಲ್ಲಿ ಒಂದು ಚೂರು ಕೂಡ ಎಲ್ಲೂ ಕೂಡ ಅಪ್ಡೇಟ್ ಬಂದಿಲ್ಲ. ಅದರಿಂದಾಗಿ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ ನೆಕ್ಸ್ಟ್ ನಾಳೆ ಕೂಡ ಈಗ ಒಂದು ಫೈನಲ್ ಡಿಸಿಷನ್ ಬರೋದು ನನಗೆ ಡೌಟ್ ಅಂತಲೇ ಅನ್ನಿಸ್ತಾ ಇದೆ. ನೋಡೋಣ ಸ್ನೇಹಿತರೆ, ನಾಳೆ ಏನಾದ್ರು ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಾಳೆ ಕೋರ್ಟಲ್ಲಿ ಏನಾಯಿತು ಅಂತಲೂ ಕೂಡ ನಾನು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಸೊ ಈ ವಿಷಯ ತಿಳಿಸ್ಕೊಡ್ಬೇಕಾಯ್ತು ನೀವು, ಅಂದರೆ ಏನಕ್ಕೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಏನಕ್ಕೆ ಅಂತ ತುಂಬ ಜನ ನಾಳೆ ಕೂಡ ವೆಯ್ಟ್ ಮಾಡ್ತಾರೆ, ಒಂದು ಫೈನಲ್ ಡಿಸಿಷನ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಜೊತೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ, ಒಂದು ಫೈನಲ್ ಡಿಸಿಷನ್ ಬಂದರೆ ಸಾಕಪ್ಪ ಅಂತ ಹೇಳ್ಬಿಟ್ಟು. ಬಟ್ ಇದು ಯಾವುದಾದಂಥ ಫೈನಲ್ ಡಿಸಿಷನ್ ಬರ್ತಾ ಇಲ್ಲ. ನಾಳೆ ಒಂದು ಫೈನಲ್ ಜಡ್ಜ್ಮೆಂಟು ಫೈನಲ್ ಡಿಸಿಷನ್ ಬಂದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಅದು ಏನಾರು ಆಗಲಿ ಒಂದು ಫೈನಲ್ ಜಡ್ಜ್ಮೆಂಟ್ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾಳೆ ಆದರೂ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾದನ್ನು ನೋಡೋಣ. ಅದನ್ನು ಕೂಡ ನಾನು ನಿಮಗೆ ನಾಳೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.